ಇದು ತುಂಬ ಜೋರಾಗಿ ತುಂಬ ವೈಬ್ರೆಂಟಾಗಿ ಜಾಗತೀಕರಣ ನಮ್ಮ ನಡುವೆ ಬೆಳೀತಾ ಹೋಗ್ತಾ ಇದ್ದರೂ ಕೂಡ ನಮ್ಮ ಮೂಲ ರೈತಾಪಿ ಜನಾಂಗ ಅಥವಾ ಬೇಸಾಯ ಮೊದಲೇನಾಗಿತ್ತು ಅಂತ ಹೇಳಿದ್ರೆ ತಮ್ಮ ನಡುವೆ ಬಾರ್ಟರ್ ಸಿಸ್ಟಮ್ ಮೂಲಕವಾಗಿ ತಮಗೆ ಏನು ಬೇಕಿತ್ತು ಅದನ್ನು ತೆಗೆದುಕೊಳ್ತಕ್ಕಂಥ ಒಂದು ವ್ಯವಸ್ಥೆ ನಿರ್ಮಾಣ ಆಗಿತ್ತು. ಆದರೆ ಬರ್ತಾ ಬರ್ತಾ ಏನಾಗೋಯಿತು, ಬಾರ್ಟರ್ ಸಿಸ್ಟಮ್ ಹೋಗ್ಬಿಟ್ಟು ಮನಿ ಕಮ್ಯುನಿಕೇಷನ್ ಅಥವಾ ಮೀಡಿಯಮ್ ಆಫ್ ಎಕ್ಸ್ಚೇಂಜ್ ಆಗಿ ಕನ್ವರ್ಟ್ ಆದಮೇಲೆ ನಾವು ನಮಗೆ ಬೇಕಾಗಿರೋದನ್ನು ದುಡ್ಡು ಕೊಟ್ಟು ಕೊಂಡ್ಕೊಳ್ಳೋದ್ರ ಮೂಲಕವಾಗಿ ನಮ್ಗೆ ಆಸೆ ಇರೋದನ್ನು ನಾವು ಪಡ್ಕೊಳ್ತಾ ಹೋಗ್ತಿದ್ವಿ. ಆವಾಗ ರೈತರು ಏನು ಮಾಡ್ತಾಯಿದ್ರು ಅಂತ ಹೇಳಿದ್ರೆ ಅವರು ಹಣದ ಮೇಲೆ ಏನು ಮಾಡ್ತಾಯಿದ್ರು, ತಾವು ಬೆಳೆದಿರ್ತಕ್ಕಂಥ ಬೆಳೆಗೆ ತಾವೇ ಒಂದು ದರವನ್ನು ನಿಗದಿ ಮಾಡ್ತಾಯಿದ್ರು. ಜಾಗತೀಕರಣ ಅನ್ನೋದು ಯಾವಾಗ ಬಂತೋ ಆ ದರವೂ ಕೂಡ ಅವ್ರ ಕೈಯಲ್ಲಿ ನಿಗದಿ ಮಾಡೋದು ಪರಿಸ್ಥಿತಿಯನ್ನು ಕಳ್ಕೊಂಬಿಟ್ರು. ಇದ್ರ ಮೂಲಕವಾಗಿ ತಮಗೆ ಸರಿಯಾಗಿ ಬೇಕಾಗಿರ್ತಕ್ಕಂಥ ಹಣ ಬರಲಿಲ್ಲ, ತಾವು ಸಾಲಗಾರರಾಗಿ ಆತ್ಮಹತ್ಯೆ ಮಾಡ್ಕೊಳ್ಳೋದಕ್ಕೂ ಕೂಡ ಈ ಜಾಗತೀಕರಣ ಅನ್ನೋದೊಂದು ದಾರಿಯನ್ನು ತೋರ್ಪಡಿಸ್ಬಿಡ್ತು. ಇದೇ ರೀತಿ ಎಲ್ಲ ವಿಷಯಗಳಲ್ಲಾಗಲಿ ಅಥವಾ ಬೇರೆ ಬೇರೆ ರಂಗಗಳಲ್ಲೂ ಕೂಡ ಜಾಗತೀಕರಣ ಅನ್ನೋದು ತನ್ನ ಕವಲುಗಳನ್ನು ಈ ರೀತಿ ಮುಂದುವರಿಸ್ತಾ ಹೋಗ್ತಾ ಇದೆ. ಮುಖ್ಯವಾಗಿ ರೈತಾಪಿ ಅನ್ನೋ ಒಂದು ವಿಷಯವನ್ನು ನಾವು ಸಮಾಜದ ಮುನ್ನೆಲೆಯಲ್ಲಿ ಚರ್ಚಿಸೋಕ್ಕೆ ಹೋಗ್ತಾ ಇಲ್ಲ. ಚರ್ಚಿಸಿದ್ರೆ ಅದಕ್ಕೆ ಬೇಕಾಗಿರ್ತಕ್ಕಂತಹ ಕೊಡುಗೆಗಳನ್ನು ನಾವು ಕೊಡೋದಕ್ಕೆ ಸಾಧ್ಯತೆ ಆಗುತ್ತೆ ಮತ್ತು ರೈತರು ತುಂಬ ಚೆನ್ನಾಗಿ ಬಾಳ್ವೆಯನ್ನು ಬಾಳೋದಕ್ಕೂ ಸಾಧ್ಯತೆ ಇದೆ. ಹಾಗೆ ಇಡೀ ನಮ್ಮ ಭಾರತದಲ್ಲಿ ಹೈಯೆಸ್ಟ್ ಎಂಪ್ಲಾಯ್ಮೆಂಟ್ ಜನ್ರೇಷನ್ ಎಲ್ಲಿಂದ ಆಗ್ತಿದೆ ಅಂತ ಹೇಳಿದ್ರೆ ಫಾರ್ಮಲ್ ಸೆಕ್ಟಾರಿಂದ ಆಗ್ತಿಲ್ಲ, ಇನ್ಫಾರ್ಮಲ್ ಸೆಕ್ಟಾರ್ ಅಥವಾ ಅಸಂಘಟಿತ ವಲಯದಿಂದ ಅತಿ ಹೆಚ್ಚಿನದಾಗಿರ್ತಕ್ಕಂಥ ಉದ್ಯೋಗಗಳನ್ನು ನಾವು ನಿರ್ಮಾಣ ಮಾಡ್ತಾ ಹೋಗ್ತಿದ್ದೀವಿ. ಆದರೆ ಅದೇ ಅಸಂಘಟಿತ ವಲಯವನ್ನು ಕೂಡ ನಾವು ಇವತ್ತೇನು ಮಾಡ್ತಿದ್ವಿ, ದುರ್ಬಲಗೊಳಿಸ್ಕೊಳ್ತಾ ಹೋಗ್ತಿದ್ದೀವಿ. ಸೊ ದುರ್ಬಲಗೊಳಿಸೋದ್ರ ಮೂಲಕ ಹೋಗಿ ಅಸಂಘಟಿತ ವಲಯದಲ್ಲಿ ಅವ್ರು ಕೆಲಸ ಮಾಡಲಿಲ್ಲ ಅಂತ ಹೇಳಿದ್ರೆ ತಮ್ಮ ಬಟ್ಟೆಯನ್ನು ಹೆಂಗೆ ಕಟ್ಕೊಳ್ತಾರೆ, ಅದು ಕೂಡ ನಾವು ಕ್ವಶನ್ ಮಾಡಬೇಕಾಗಿರ್ತಕ್ಕಂಥದ್ದು. ಅದ್ರ ಜೊತೆಗೆ ನಮ್ಮ ಇಡೀ ಭಾರತ ಮೊದಲಿನಿಂದಲೂ ಕೂಡ ಕೃಷಿಯನ್ನು ಹೇಗೆ ಅಪ್ಕೊಂಡಿತ್ತು, ಅದೇ ಮೂಲಕವಾಗಿ ಕರಕುಶಲ ಮತ್ತು ಸಣ್ಣ ಗುಡಿ ಕೈಗಾರಿಕೆಗಳನ್ನು ಕೂಡ ಅತಿ ಹೆಚ್ಚಾಗಿ ಬೆಳೆಸ್ಕೊಂಡ್ಬಂದಿತ್ತು. ಆ ಕೈಗಾರಿಕೆಗಳೆಲ್ಲವೂ ಕೂಡ ಇವತ್ತು ನಾಶ ಆಗ್ತಾಯಿದೆ. ಯಾಕೆ ಅಂತ ಹೇಳಿದ್ರೆ ಪೈಪೋಟಿ ಮಾಡೋಕ್ಕಾಗ್ತಿಲ್ಲ. ದೊಡ್ಡ ದೊಡ್ಡ MNC ಕಂಪ್ನಿಗಳಿಗೆ ಮುಂದೆ ಇಂಥ ಕಂಪನಿಗಳು ಏನು ಮಾಡ್ತಿದೆ, ಪೈಪೋಟಿ ಮಾಡೋಕ್ಕಾಗ್ತಾ ಇಲ್ಲ. ಸೊ ಪೈಪೋಟಿ ಮಾಡೋಕ್ಕಾಗದೇ ಇದ್ದಾಗ ಅವೆಲ್ಲವೂ ಕೂಡ ಮುಚ್ಕೊಂಡು ನಾಶ ಆಗ್ತಾ ಹೋಗ್ತಾ ಇದೆ. ಅದ್ರ ಮೂಲಕವಾಗಿ ಅವರಲ್ಲಿರ್ತಕ್ಕಂಥ ಅನುಭವ ಜ್ಞಾನ ಆಗಲಿ, ಜಾನಪದ ಜ್ಞಾನ ಆಗಲಿ, ಅವೆಲ್ಲವೂ ಕೂಡ ಇವತ್ತು ಕಳ್ಕೊಂಡ್ಬಿಟ್ಟಿದ್ದೀವಿ. ಹಾಗೆ ಜಾಗತೀಕರಣ ಬೆಳ್ಕೊಳ್ತಾ ಇಂಥ ಅನುಭವ ಜ್ಞಾನವನ್ನಾಗಲಿ, ಜನಪದ ಜ್ಞಾನವನ್ನಾಗಲಿ ಅಳಿಸ ಹಾಕೋದ್ರ ಮೂಲಕವಾಗಿ ನಮ್ಮನ್ನು ನಾವೇ ಕಳ್ಕೊಳ್ತಕ್ಕಂತಹ ಸ್ಥಿತಿನೂ ಕೂಡ ಇವತ್ತು ನಿರ್ಮಾಣ ಆಗೋಗಿದೆ. ಜಾಗತೀಕರಣ ಸಮಾನತೆ ತರತ್ತೆ ಅಂಥೇಳಿ ನಾವು ಯೋಚನೆ ಮಾಡ್ತಿದ್ವಿ. ಸೊ ಮೊದಲು ಅದೇ ರೀತಿ ತರತ್ತೆ, ಅದೇ ರೀತಿಯಾಗಿ ಇರ್ತು ಅಂತ ನಾವು ಅಂದ್ಕೊಂಡ್ರೂ ಕೂಡ ಬರ್ತಾ ಅದೇನು ಮಾಡಿಬಿಡ್ತು, ಅಸಮಾನತೆಯನ್ನು ಉಂಟು ಮಾಡಿಬಿಡ್ತು. ಅದರಲ್ಲೂ ಮುಖ್ಯವಾಗಿ ಮಹಿಳೆಯರಾಗಲಿ ಮತ್ತು ದುರ್ಬಲರು, ಇವರ ಪರಿಸ್ಥಿತಿ ಏನಾಗ್ತಾ ಇದೆ, ಕೆಳಗೆ ಬರ್ತಾ ಹೋಗ್ತಾ ಇದೆ. ಯಾವುದೇ ಒಂದು ಅಂದರೆ ಇವ್ರ ಸ್ಥಿತಿ ಇನ್ನೂ ಅಷ್ಟು ಮಟ್ಟಕ್ಕೆ ಕೆಳಗೆ ಹೋಗ್ತಾ ಇದೆ. ಮತ್ತು ಮೇಲ್ವರ್ಗದವರ ಸ್ಥಿತಿ ಕೆಳಗೆ ಬರ್ತಾ ಇದೆಯಾ? ಇಲ್ಲ, ಆ ಸ್ಥಿತಿ ಮೇಲ್ಮಟ್ಟದಲ್ಲೇ ಇದೆ. ಯಾಕೆ ಆ ಮೇಲ್ಮಟ್ಟದಲ್ಲೇ ಇದೆ ಅಂತ ಹೇಳಿದ್ರೆ ಅವರಿಗೆ ಅಂಥೇಳಿ ಒಂದಷ್ಟು ಹುದ್ದೆಗಳು ಅಥವಾ ಒಂದಷ್ಟು ಶೇಕಡ ಪ್ರಮಾಣದಾಗಿರ್ತಕ್ಕಂಥ ಹುದ್ದೆಗಳು ಅಲ್ಲೇ ಇದೆ. ಆಮೇಲೆ ನಾವು ಇಲ್ಲಿಂದ ಮೇಲಕ್ಕೆ ಹೋಗಬೇಕು ಅಂತ ಹೇಳಿದಾಗ ನಮಗೆ ಬೇಕಾಗಿರ್ತಕ್ಕಂತಹ ಸೌಲಭ್ಯಗಳು ನಮಗಿಲ್ಲ. ಮೇಲಕ್ಕೆ ಹೋಗಬೇಕು ಅಂತ ಹೇಳಿದ್ರೆ ಆ ಸೌಲಭ್ಯಗಳು ಬರಬೇಕು ಅಂತ ಹೇಳಿದ್ರೆ ಮೇಲ್ವರ್ಗದವ್ರು ಬಿಟ್ಕೊಡೋಗ್ತಿಲ್ಲ. ಬಿಟ್ಕೊಡ್ಲಿಲ್ಲ ಅಂತ ಹೇಳಿದ್ರೆ ಇವ್ರು ಅಲ್ಲಿಂದ ಮೇಲಕ್ಕೆ ಹೋಗೋದಕ್ಕೆ ಹೇಗೆ ಸಾಧ್ಯ ಆಗುತ್ತೆ? ಆಮೇಲೆ ಅವರ ಮೇಲ್ವರ್ಗದವರ ಸ್ಥಿತಿ ಹಾಗೇ ಇದೆ, ಕೆಳವರ್ಗದವರ ಸ್ಥಿತಿ ಮೇಲಿದ್ದವ್ರಿಗಿಂತ ಕೆಳಗೆ ಹೋಗ್ತಾ ಇದೆ. ಅದಕ್ಕೆ ಎಕ್ಸಾಂಪಲ್ ಹೇಳೋದಾದರೆ, ಅತ್ಯಂತ ಕೆಳಸ್ತರದಲ್ಲಿರ್ತಕ್ಕಂಥ 20% ಮಂದಿ ಅವರ ತಲಾದಾಯ 30:1 ಆಯಿತು. ಮೇಲ್ವರ್ಗದವ್ರು 30% ಇತ್ತು ಅಂದರೆ ಇವರು 1% ಇದೆ. 1990 60 ಆಯಿತು, ಆದರೂ ಡಬಲ್ ಆಯಿತು. ಆವಾಗಲೂ ಕೂಡ ಒಂದೇ ಇದೆ. 1997 ಕೂಡ 74 ಆಯಿತು. ಬಟ್ ಇವ್ರದ್ದು 1% ಇದೆ. ಸೊ ಹೀಗೆ ಜಾಗತೀಕರಣ ಅಂತಕ್ಕಂಥದ್ದು ಕೂಡ ಕಾರ್ಮಿಕ ವಲಯ ಆಗಲಿ, ಅಸಂಘಟಿತ ವಲಯ ಆಗಲಿ, ಇವರಲ್ಲೂ ಕೂಡ ಅಸಮಾನತೆಯನ್ನು ಉಂಟು ಮಾಡೋದ್ರ ಮೂಲಕವಾಗಿ ಅವರಲ್ಲೇ ಒಂದು ಒಗ್ಗಟ್ಟನ್ನು ಕೂಡ ಹಾಳು ಮಾಡ್ತಕ್ಕಂಥ ಸ್ಥಿತಿಯನ್ನು ನಾವು ಕಾಣ್ಬೋದು. ಅದಾದಮೇಲೆ ದಲಿತರು, ಅವ್ರಿಗೂ ಕೂಡ ಈ ಜಾಗತೀಕರಣ ಬಂದಾಗ ಉದ್ಯೋಗ ಹೆಚ್ಚಾಗತ್ತೆ ಅಂತ ನಾವು ಯೋಚನೆ ಮಾಡಿದ್ವಿ. ಅದರಲ್ಲೂ ಮುಖ್ಯವಾಗಿ ರಾಕ್ ಪೀಕಿಂಗ್, ಶೌಚಾಲಯ ಕ್ಲೀನ್ ಮಾಡೋದು, ಇವೆಲ್ಲವನ್ನು ನೋಡಿದಾಗಲೂ ಕೂಡ ಈ ಶೌಚಾಲಯ ಕ್ಲೀನಿಂಗಿಗೆ ಸಂಬಂಧಪಟ್ಟಿರ್ತಕ್ಕಂತಹ ಗುತ್ತಿಗೆಯನ್ನು ತೆಗೆದುಕೊಳ್ತಕ್ಕಂಥವ್ರು ಮೇಲ್ವರ್ಗದವರಾದರೆ, ಅದರ ಅಡ್ಮಿನಿಸ್ಟ್ರೇಷನನ್ನು ಹಿಂದುಳಿದ ವರ್ಗದವ್ರು ನೋಡ್ಕೊಳ್ಳೋದಾದರೆ, ಆಮೇಲೆ ಶೌಚಾಲಯ ಕ್ಲೀನ್ ಮಾಡೋದು ಅದೇ ದಲಿತ ಜನಾಂಗ. ಅಂದರೆ ಇವತ್ತು ಕೂಡ ಆ ಅಸಮಾನತೆ ಹಾಗೇ ಇದೆ. ಅದು ಬಿಟ್ಟು ಬೇರೆ ರೀತಿಯಲ್ಲಿ ಗುರುತಿಸ್ಕೊಳ್ಳೋಕ್ಕಾಗ್ತಾನೇ ಇಲ್ಲ. ಆಮೇಲೆ ಇದು ಇವತ್ತೇನಾಗ್ತಾ ಇದೆ, ಅದ್ರ ಜೊತೆಗೆ ಇನ್ನೊಂದು ಪಾಯಿಂಟನ್ನು ನಾವು ಮಾತಾಡ್ತೀವಿ ಅಂತ ಹೇಳಿದ್ರೆ ಡ್ರೈ ವೇಸ್ಟ್ ಮ್ಯಾನೇಜ್ಮೆಂಟ್ ಅಥವಾ ವೇಸ್ಟ್ ಮ್ಯಾನೇಜ್ಮೆಂಟ್ ಅಂತ ಹೇಳಿ ಒಂದು ಹೊಸ ಟಾಪಿಕನ್ನು ಇತ್ತೀಚೆಗೆ ನಾವು ಎಲ್ಲ ಕಡೆನೂ ಕೇಳ್ತಾ ಹೋಗ್ತಾ ಇದ್ದೀವಿ. ಈ ವೇಸ್ಟ್ ಮ್ಯಾನೇಜ್ಮೆಂಟ್ ಒಳಗಡೆ ಒಂದು
ಮ್ಯಾನೇಜ್ಮೆಂಟ್ ಆಗಿ ಅಥವಾ ನಿರ್ವಹಣಾ ಶಾಸ್ತ್ರವಾಗಿ ಬೆಳ್ಕೊಳ್ಳೋದ್ರ ಮೂಲಕವಾಗಿ ದಲಿತರ ಕೈಯಲ್ಲಿರ್ತಕ್ಕಂಥ ಉದ್ಯೋಗವೂ ಕೂಡ ಅವರಿಂದ ತಪ್ಪಿಸ್ಕೊಂಡು ಆ ಮ್ಯಾನೇಜ್ಮೆಂಟ್ ಒಳಗಡೆ ಕೆಲಸವನ್ನು ನಿರ್ವಹಣೆ ಮಾಡ್ತಾ ಇರತಕ್ಕಂಥವ್ರ ಕೈಗೆ ಹೋಗಿ ಸಿಗ್ತಾ ಇದೆ. ಇದರಿಂದ ಆ ದಲಿತರಿಗೂ ಕೂಡ ಆ ಕೆಲಸಗಳೇನಾಗ್ತಾ ಇದೆ, ತಪ್ಪಿ ಹೋಗ್ತಾ ಇದೆ. ಹಾಗೆ ನಮ್ಮ ಒಳಗಡೆ ನಗರೀಕರಣ ಅಥವಾ ಜಾಸ್ತಿ ಬೆಳೆಸ್ತಾ ಹೋಗ್ತಾ ಇದ್ದೀವಿ. ಈ ನಗರೀಕರಣದ ಮುಖ್ಯ ಅಂಶಗಳು ರೋಡ್ ಮಾಡೋದು, ಫ್ಲೈಓವರ್ ಮಾಡೋದು, ಈ ಥರ ಕನ್ಸ್ಟ್ರಕ್ಷನ್ಸ್ ಆ್ಯಕ್ಟಿವಿಟಿಗಳನ್ನು ನೋಡ್ತಾ ಇದ್ದೀವಿ. ಈ ಕನ್ಸ್ಟ್ರಕ್ಷನ್ ಆ್ಯಕ್ಟಿವಿಟಿಗಳಲ್ಲಿ ಭದ್ರತೆ ಇಲ್ಲದೆ ಹಿಂದುಳಿದವರು ಮತ್ತು ದಲಿತರೇ ತಮ್ಮನ್ನು ತಾವು ತೊಡಗಿಸ್ಕೊಳ್ತಾ ಇದ್ದಾರೆ. ಅವರ ಭವಿಷ್ಯ ಹೇಗಾಗಬಾರ್ದು, ಇದು ಕೂಡ ಜಾಗತೀಕರಣದ ಒಂದು ಮುಖ್ಯವಾಗಿರತಕ್ಕಂಥ ಪರ್ಯಾಯ ಇನ್ ದ ಸೆನ್ಸ್ ಸಮಸ್ಯೆ. ಆಮೇಲೆ ಮಹಾರಾಷ್ಟ್ರದಲ್ಲಿ ದೊಡ್ಡ ದೊಡ್ಡ ಕಂಪನಿಗಳು, ಮ್ಯಾಕ್ಡೊನಾಲ್ಡ್ ಕಂಪನಿ ಅಂತ ಕಂಪನಿಗಳೆಲ್ಲರೂ ಕೂಡ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಅಲ್ಲಿರ್ತಕ್ಕಂಥ ಉದ್ಯೋಗಿಗಳಿಗೆ ಊಟವನ್ನು ಸರಬರಾಜು ಮಾಡಬೇಕು ಅಂಥೇಳಿ ಡಬ್ಬಾವಾಲಾಸ್ ಅಂಥೇಳಿ ಕೆಲವೊಂದು ಉದ್ಯೋಗಗಳನ್ನು ಸೃಷ್ಟಿ ಮಾಡಿರುತ್ತೆ. ಈ ಡಬ್ಬಾವಾಲಾಸ್ಗಳು ಕೂಡ ಇವತ್ತಿನ ಸಂದರ್ಭದಲ್ಲಿ ಮೈಲಿಗೆಯನ್ನು ನಂಬತಕ್ಕಂಥ ಜನ ದಲಿತರು ಅಲ್ಲಿಂದ ಯಾವುದೇ ರೀತಿಯಾಗಿರ್ತಕ್ಕಂಥ ಡಬ್ಬಾವಾಲಿಸ್ಗಳಾಗಿ ಕೆಲಸವನ್ನು ಮಾಡ್ತಾ ಇಲ್ಲ. ಏನು ಡಬ್ಬಾವಾಲಿಸ್ ಅಂತ ಹೇಳಿದ್ರೆ, ಕೆಲಸದವನ್ನು ಮಾಡ್ತಾ ಇರ್ತಕ್ಕಂತಹ ವ್ಯಕ್ತಿಗಳಿಗೆ ಊಟವನ್ನು ಸರಬರಾಜು ಮಾಡೋದು ಒಂದು ಕಂಪನಿ. ಆ ಸರಬರಾಜು ಮಾಡ್ತಕ್ಕಂಥವ್ರು ಮೇಲ್ವರ್ಗದವರೇ ಅಥವಾ ಮಧ್ಯಮ ವರ್ಗದವರೇ ಅಥವಾ ಹಿಂದುಳಿದ ವರ್ಗಕ್ಕಿಂತ ಮೇಲಿರ್ತಕ್ಕಂಥವ್ರು ಮಾತ್ರ ಆ ಊಟವನ್ನು ಸರಬರಾಜು ಮಾಡ್ತಾರೆ. ದಲಿತರೇನಾದರೂ ಮಾಡಿದ್ರೆ ಅದೇ ಮಡಿ ಮತ್ತು ಮೈಲಿಗೆ ಅಂತ ಯೋಚನೆ ಮಾಡ್ಕೊಂಡು ಅವರು ಕೂಡ ಆ ಊಟವನ್ನು ತೆಗೆದುಕೊಳ್ಳೋದಿಲ್ಲ. ಅಂದರೆ ಈ ಕಂಪನಿಗಳು ಕೂಡ ಅಸಮಾನತೆಯನ್ನು ಹೇಗಿದೆಯೋ ಹಾಗೆ ನಿರ್ವಹಣೆ ಮಾಡ್ಕೊಂಡು ಹೋಗ್ತಾ ಇದ್ದೇವೆ ಹೊರತು ಆ ಅಸಮಾನತೆಯನ್ನು ಕಡಿಮೆ ಮಾಡೋದಕ್ಕೆ ಅವರು ಮುಂದಾಗ್ತಾನೇ ಇಲ್ಲ. ಹಾಗೆ ಸರ್ಕಾರಗಳು ಕೂಡ ಈ ಒಂದು ಜಾಗತೀಕರಣದ ಸಮಸ್ಯೆಯನ್ನು ಕಡಿಮೆ ಮಾಡಬೇಕು ಅಂತ ಯೋಚನೆ ಮಾಡಿ DPSP ಅಂತಹ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ ಅಂತಕ್ಕಂಥವನ್ನೆಲ್ಲವನ್ನು ಇಟ್ಕೊಂಡ್ರೂ ಕೂಡ ಸರ್ಕಾರಗಳು ಕೂಡ ಏನು ಮಾಡ್ತಿದ್ದಾವೆ, ಈ ಒಂದು ಅಸಮಾನತೆಯನ್ನು ಕಡಿಮೆ ಮಾಡೋದ್ರಲ್ಲೂ ಕೂಡ ಅವು ಹಿಂದೆ ಬಿದ್ದಿವೆ. ಅದರಲ್ಲೂ ಮುಖ್ಯವಾಗಿ ಈ ಜಾಗತಿಕ ಮಾರುಕಟ್ಟೆ ನಮ್ಮ ನಡುವೆ ಏನು ಮಾಡಬೇಕು ಅಂದರೆ ಸಾಮಾಜಿಕವಾಗಿರ್ತಕ್ಕಂಥ ಸಮಾನತೆಯನ್ನು ತರಬೇಕು. ಅದ್ರ ಮೂಲಕವಾಗಿ ಅವರೇನು ಮಾಡಬೇಕು, ಸಾಮಾಜಿಕ ಹೊಣೆಗಾರಿಕೆಯನ್ನು ಹೊತ್ಕೊಳ್ಬೇಕು. ಇವೆಲ್ಲವೂ ಇತ್ತು ಅಂತ ಹೇಳಿದ್ರೆ ಜಾಗತೀಕರಣ ಅಂತಕ್ಕಂಥದ್ರಿಂದ ನಾವು ಅನುಭವಿಸ್ತಾ ಇರತಕ್ಕಂಥ ಅಸಮಾನತೆಗಳನ್ನು ಹೋಗಲಾಡಿಸಿ ಸಮಾನತೆಯನ್ನು ತರೋದಕ್ಕೆ ಸಾಧ್ಯತೆ ಇದೆ. ಇದೇ ಈ ಪಾಠದ ಒಟ್ಟು ಟೋಟಲ್ ಸಾರಾಂಶ. ಥ್ಯಾಂಕ್ ಯು.